ಎಲ್ಲ ಗೃಹಲಕ್ಷ್ಮಿಯರಿಗೆ 5 ದೊಡ್ಡ ನಿಯಮಗಳು. ಇನ್ನೊಂದು ಕಡೆಗೆ ಇಂಥವರಿಗೆ ಇನ್ ಮುಂದೆ ಹಣ ಬರಲ್ವಾ? ಮನೆ ಮನೆಗೆ ಅಧಿಕಾರಿಗಳು ಭೇಟಿ ಕೊಡಲಿದ್ದಾರಂತೆ, ಚೆಕ್ ಕೂಡ ಮಾಡ್ತಾರಂತೆ. ಹೌದು, ಗೃಹಲಕ್ಷ್ಮಿ ಎಲ್ಲಾ ಫಲಾನುಭವಿಗಳು ಮಾತ್ರ ಅಲ್ಲ, ಎಲ್ಲಾ ಗ್ಯಾರಂಟಿ ಫಲಾನುಭವಿಗಳಿಗೂ ಕೂಡ ಹೊಸ ರೂಲ್ಸ್, ಹೊಸ ಬ್ರೇಕಿಂಗ್ ನ್ಯೂಸ್. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಪ್ರಯಾಣಿಕರಿಗೆ ಬಿಗ್ ಶಾಕ್. ಇನ್ನೊಂದು ಕಡೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ವೋಟರ್ ಐಡಿ ಕಾರ್ಡ್ ಇಸ್ ಕಂಪಲ್ಸರಿ. ಅಂದ್ರೆ ವೋಟರ್ ಐಡಿ ಕಾರ್ಡ್ ಇದ್ದವರಿಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕೂಡ ಶುರುವಾಗ್ತಾ ಇದೆ. ಹೌದು, ನಮ್ಮ ಕರ್ನಾಟಕ ರಾಜ್ಯದಂತ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ಹಾಗೂ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ. ಒಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಈ ತಪ್ಪು ಮಾಡಿದ್ರೆ ನಿಮ್ದು ಕಾರ್ಡ್ ಕೂಡ ಬಂದ್ ಆಗುತ್ತೆ, ಎಚ್ಚರ. ಒಂದು ಕಡೆಗೆ ಹೇಳ್ಬೇಕಂದ್ರೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಿರಬಹುದು. ಈಗ SIR ಕೂಡ ಶುರು ಆಗ್ತಾ ಇದೆ. ಹೌದು, ವಿಶೇಷ ಸಮಗ್ರ ಪಟ್ಟಿ ಪರಿಷ್ಕರಣೆ ಮತದಾರರದ್ದು ಆಗ್ತಾ ಇದೆ. ಮನೆಗೆ ಬರ್ತಾರೆ BLO ಅಧಿಕಾರಿಗಳು, ನಿಮ್ಮ ಕೈಗೆ ಒಂದು ಅರ್ಜಿ ಕೂಡ ಕೊಡ್ತಾರೆ. ಆ ಅರ್ಜಿಯಲ್ಲಿ ಏನೆಲ್ಲ ಇರುತ್ತೆ, ವೋಟರ್ ಐಡಿ ಕಾರ್ಡ್ ನಿಮ್ಮ ಹತ್ರ ಇದೆಯಾ ಇಲ್ವಾ, ಎಲ್ಲಾ ಒಂದು ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ. ಯಾವೆಲ್ಲ ಒಂದು ಇನ್ಫಾರ್ಮೇಶನ್ ಕೇಳ್ತಾರೆ. ಈ ತಪ್ಪು ಮಾಡಿದ್ರೆ ವೋಟರ್ ಐಡಿ ನಿಮ್ದು ಏನಾದ್ರು ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋಗ್ಬಿಟ್ರೆ ನಿಮಗೆ ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಲ್ಲ. ಇನ್ನು ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್, ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ ಬಂಗಾರ ಬೆಳ್ಳಿ ಬೆಲೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಕೂಡ ಕೊನೆಯಾಯಿತು. ಗ್ಯಾಸ್ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಕೂಡ ಇಳಿಕೆ ಆಗುತ್ತೆ. ಚಿನ್ನ ಬೆಳ್ಳಿ ದರಲ್ಲೂ ದಾಖಲೆ ಇಳಿಕೆ ಕಂಡು ಬಂದಿದೆ. ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಕ್ಕಿಂತ ಮುಂಚೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋ ಶುರು ಮಾಡೋಣ. ಗೃಹಲಕ್ಷ್ಮಿಯರಿಗೆ ಇದು ದೊಡ್ಡ ನಿಯಮ. ಮೊದಲಿಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರು ನೀವು ಕೂಡ ಆಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ಅದೇನಪ್ಪಾ ಅಂದ್ರೆ ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ ಬಾಕಿ ಕಂತು ಹಣ ಬಿಡುಗಡೆಗೆ ಸರ್ಕಾರ ನಿರ್ಧಾರ ಮಾಡಲಿದೆ. ಯಾವಾಗ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ, ಬಾಕಿ ಹಣ ಯಾವಾಗ ಜಮೆ ಆಗುತ್ತೆ? ಒಟ್ಟು 4,000 ರೂಪಾಯಿ 2 ತಿಂಗಳದ್ದು ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇರುವಂತದ್ದು. ಇದರ ಬಗ್ಗೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿರಬಹುದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮೊದಲು 5 ದೊಡ್ಡ ನಿಯಮಗಳು ಈಗ ಶುರುವಾಗ್ತಾ ಇದ್ದಾವೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇ ದೊಡ್ಡ ಘೋಷಣೆ, ಇದು ಖುದ್ದು ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿರುವಂತದ್ದು. ಅದೇನಪ್ಪಾ ಅಂದ್ರೆ ಖಾತೆಗಳು ಕರ್ನಾಟಕದ ರಾಜ್ಯದಲ್ಲಿ ಮಾತ್ರ ಇರಬೇಕು. ಇತರ ರಾಜ್ಯಗಳಲ್ಲಿ ಖಾತೆಗಳಿಗೆ ಹಣ ಹೋಗ್ತಾ ಇದ್ರೆ ಅಂತವರನ್ನ ಪತ್ತೆ ಹಚ್ಚಿ ತಡೆ ಹಿಡಿಬೇಕು ಅಂತ ಹೇಳಲಾಗಿದೆ. ಇನ್ನು ಒಬ್ಬ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು, ಎಲ್ಲರ ಅಕೌಂಟ್ಗೂ ಕೂಡ ಹಣ ಹಾಕಬೇಕು. ಆದ್ರೆ ಅನರ್ಹರಿಗೆ ಹಣ ಹಾಕಬೇಡಿ ಅಂತ ಸರ್ಕಾರದಿಂದ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು ವೀಕ್ಷಕರೇ. ಇನ್ನು ಮತ್ತೊಂದು ಗುಡ್ ನ್ಯೂಸ್ ಘೋಷಣೆ ಏನಪ್ಪಾ ಅಂದ್ರೆ, ಹಲವು ಗೃಹಲಕ್ಷ್ಮಿಯವರು ಒಂದು ಬ್ಯಾಂಕ್ ನಲ್ಲಿ ಸಾಲ ಮಾಡಿರ್ತಾರೆ. ಸಾಲದ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದ ಕೂಡಲೇ ಆ ಒಂದು ಹಣ ಸಾಲದ ಮೊತ್ತಕ್ಕೆ ಜಮೆ ಆಗ್ಬಿಡುತ್ತೆ. ಅಂದ್ರೆ ಅದು ಅವರ ಕೈಗೆ ಹಣ ಸಿಗೋದೇ ಇಲ್ಲ, ಸಾಲ ತುಂಬದಂಗ ಆಗ್ಬಿಡುತ್ತೆ. ಈ ತರ ಆಗ್ಬಾರ್ದು. ಅವ್ರೇನಾದ್ರೂ ಬೇರೆ ಅಕೌಂಟ್ ಆಕ್ಟಿವ್ ಮಾಡಿಸಿದ್ರೆ, ಖಾತೆ ಬದಲಾವಣೆ ಮಾಡಿಸಿರ್ತಾರೆ, ಇಂಥ ಫಲಾನುಭವಿಗಳಿಗೆ ತೊಂದರೆ ಆಗ್ಬಾರ್ದು ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯವರು ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆದ ತಕ್ಷಣ ಅವರಿಗೆ ಅದು ಗೊತ್ತಾಗಬೇಕು. ತುಂಬಾ ಜನರಿಗೆ ಗೊತ್ತೇ ಆಗಲ್ಲ ಹಣ ಬಂದಿದೆ ಇಲ್ವೋ ಅಂತ. ನಿಮ್ಮ ಮೊಬೈಲ್ಗೆ ಒಂದು ವಾಯ್ಸ್ ಮೆಸೇಜ್ ಮೂಲಕ ಖಚಿತಪಡಿಸಬೇಕು. ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬಂದಿದೆ ಅಂತ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್, ವಾಯ್ಸ್ ಮೆಸೇಜ್ ಕೂಡ ಬರಲಿದೆ ಅಂತೆ. ಇನ್ನು ಮೃತಪಟ್ಟ ಫಲಾನುಭವಿಗಳ ಗೃಹಲಕ್ಷ್ಮಿ ಹಣ ಹೋಗ್ತಾ ಇರೋದು ಪತ್ತೆಯಾಗಿದೆ. ಮುಂದಿನ ರೀತಿ ಈ ತರ ದುರುಪಯೋಗ ಆಗಬಾರ್ದು ಅಂತಾನು ಕೂಡ ಅಧಿಕಾರಿಗಳಿಗೆ ಆ ಸೂಚನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಮನೆಗೆ ಅಧಿಕಾರಿಗಳು ಬರ್ತಾರಾ? ಹೌದು, ಚೆಕ್ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾವಾಗ ಅಂದ್ರೆ ಮೊದಲಿಗೆ ಮರು ಅರ್ಜಿ ಹಾಕ್ಬೇಕೋ ಬೇಡವೋ ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಇನ್ನು 1 ವಾರದಲ್ಲಿ ಇದ್ರ ಬಗ್ಗೆ ಅಂತಿಮ ತೀರ್ಮಾನ ತಗೋಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ ಸರ್ಕಾರಿ ನೌಕರಿ ಮಹಿಳೆಯರಿಗೆ ಹಣ ಕೊಡಬೇಕಾ ಬೇಡವಾ, ಇದನ್ನು ಕೂಡ ಇಲ್ಲಿ ಒಂದು ಮಾನದಂಡಗಳನ್ನ, ರೂಲ್ಸ್ ಗಳನ್ನ ತರೋದ್ರ ಮೂಲಕ ಗೃಹಲಕ್ಷ್ಮಿಯರಿಗೆ ಒಂದು ರೂಲ್ಸ್ ಬರಬಹುದು. ಇನ್ನು ಎರಡನೇದಾಗಿ ಒಬ್ಬರ ಮನೆಯಲ್ಲಿ ಒಬ್ರು ಹಣ ಪಡ್ಕೋತಾ ಇದ್ದಾರಾ, ಇಬ್ರು ಪಡ್ಕೋತಾ ಇದ್ದಾರಾ, ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ತಗೋಬೇಕು. ಇನ್ನು ಮೂರನೇದಾಗಿ ಮನೆಯಲ್ಲಿ ಯಾರಾದ್ರೂ ಆದಾಯ ತೆರಿಗೆ ಪಾವತಿದಾರರಿದ್ದಾರಾ, ಅದನ್ನು ಕೂಡ ಪತ್ತೆ ಹಚ್ಚಬೇಕು. ಇನ್ನು ಹಣ ಹೋಗ್ತಾ ಇದೆಯೋ ಇಲ್ವೋ, ಅವರ ಅಕೌಂಟ್ಗೆ ಹೋಗ್ತಾ ಇದೆಯಾ, ಬೇರೆಯವ್ರಿಗೆ ಹಣ ಹೋಗ್ತಾ ಇದೆಯಾ, ಇದು ಚೆಕ್ ಮಾಡಬೇಕು. ಎಲ್ಲ ಮುಖ್ಯವಾದ 10 ಅಂಶಗಳನ್ನ ಅಧಿಕಾರಿಗಳ ಜೊತೆಗೆ ಚರ್ಚೆಯಲ್ಲಿ ಮಾಡಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು. ಇನ್ನು ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಇದೆ, ಅದೇನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರ ಮನೆಗೆ ಅಧಿಕಾರಿಗಳು ಬರಬಹುದು, ಚೆಕ್ ಮಾಡಬಹುದು. 10 ಅಂಶಗಳನ್ನ ಚೆಕ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗೆ ಮರು ಪರಿಶೀಲನೆ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಮರು ಪರಿಶೀಲನೆ ಅರ್ಜಿ ಸಲ್ಲಿಕೆ ಬಳಿಕ ಈಗ ನೋಡಿ ಹೊಸದಾಗಿ ಅರ್ಜಿ ಕರೀತಾರಲ್ಲ, ನೀವೇನಾದ್ರೂ ಅರ್ಜಿ ಹಾಕಿದ ಮೇಲೆ
ಅರ್ಜಿ ನಿಮ್ಮ ಅಕೌಂಟ್ಗೆ ಓಪನ್ ಆಗೋಕ್ಕಿಂತ ಮುಂಚೆ ಒಮ್ಮೆ ಬಾರಿ ನಿಮ್ಮ ಮನೆಗೆ ಬಂದು ಅಧಿಕಾರಿಗಳು ಸರ್ವೆ ಮಾಡಬಹುದು. ಅಂದ್ರೆ ನಿಜವಾಗಿಯೂ ನೀವು ಅರ್ಹರ ಅನರ್ಹರ ಅದೆಲ್ಲ ಕೂಡ ಪತ್ತೆ ಹಚ್ಚಬಹುದು ಅಂತ ಹೇಳಲಾಗ್ತಾ ಇದೆ. ಯಜಮಾನಿ ಹೆಸರು, ಪಡಿತರ ಚೀಟಿ ಸಂಖ್ಯೆ, ಮಂಜೂರಾತಿ ಪತ್ರ ಸಂಖ್ಯೆ, ಬ್ಯಾಂಕ್ ಖಾತೆ, ಮನೆ ವಿಳಾಸ, ಮತದಾರರ ಗುರುತಿನ ಚೀಟಿ, ಮತ್ತೆ ಆಧಾರ್ ಸಂಖ್ಯೆ, ಪತಿಯ ಬಗ್ಗೆ ಮಾಹಿತಿ, ಯಾವ ಕ್ಯಾಟಗರಿ, ಯಾವ ಜಾತಿ, ಮೊಬೈಲ್ ಸಂಖ್ಯೆ, ಇದೇ 10 ಅಂಶಗಳ ಮೂಲಕ ಮಾಹಿತಿ ಪಡೆಯಲು ಮನೆ ಮನೆಗೆ ಭೇಟಿ ಸರ್ವೆ ಕೂಡ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಆದ ಬಳಿಕ 31ನೇ ಕಂತು ಹಣ ಕೂಡ ಜಮೆ ಆಗುವ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇಲ್ಲ. ಹೌದು, ಸದ್ಯಕ್ಕೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ರೂಲ್ಸ್ ಕೂಡ ಈಗ ಶುರುವಾಗ್ತಾ ಇದೆ. ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತಾನೂ ಕೂಡ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ನೋಡಿ, ಇಂದಿರಾ ಕಿಟ್ ಯೋಜನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಬಜೆಟ್ ನಲ್ಲಿ 6200 ಕೋಟಿ ರೂಪಾಯಿ ಹಣವನ್ನು ಕೂಡ ಇಟ್ಟಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇಲ್ಲ. ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಅಂತಿಮ ಅಪ್ಡೇಟ್ ಬರಬಹುದು. ನೋಡಿ, ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ, ಈ 3 ಯೋಜನೆಗಳಲ್ಲಿ ಸರ್ಕಾರ ಅನರ್ಹರನ್ನ ಪತ್ತೆ ಹಚ್ಚಲು ಮುಂದಾಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಈ ನಮ್ಮ BPL ಕಾರ್ಡ್ ಗ್ರಾಹಕರು ಕೂಡ ಕೆಲವರು ಅನರ್ಹರಿದ್ದಾರೆ. ಹೌದು, APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಕಾರ್ಡ್ ಅಲ್ಲಿ ಇದ್ದಾರೆ, ಅದೆಲ್ಲರಿಗೂ ಕೂಡ ಗೊತ್ತು. ತುಂಬಾ ಜನ ಶ್ರೀಮಂತರು ಮನೆ ಬಾಡಿಗೆ ಕೊಟ್ಟಿರ್ತಾರೆ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಾ ಇರುತ್ತೆ, ಸಾವಿರಾರು ರೂಪಾಯಿ ಬಾಡಿಗೆ ಬರ್ತಾ ಇರುತ್ತೆ ತಿಂಗಳ, ಅಂತವರು ಕೂಡ BPL ಕಾರ್ಡ್ ಅಲ್ಲಿ ಇದ್ದಾರೆ. ಕೆಲವರು ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ ಅಲ್ಲಿ ಇದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ BPL ಕಾರ್ಡ್ ಇದ್ದವರು ಕೂಡ ಇದ್ದಾರೆ. ಇಂಥವರನ್ನು ಕೂಡ ಪತ್ತೆ ಹಚ್ಚಲಾಗಿದೆ. 14 ಲಕ್ಷ ಜನರ BPL ಕಾರ್ಡ್ಗಳು APL ಕಾರ್ಡ್ ಆಗೋ ಸಾಧ್ಯತೆ ಕೂಡ ಇದೆ. ಮುಂದಿನ ಬರೋ ದಿನ BPL ಕಾರ್ಡ್ ಕೂಡ ಪರಿಷ್ಕರಣೆ ಆಗುತ್ತೆ. ಅದರ ಮಾನದಂಡ ಕೂಡ ಚೇಂಜ್ ಆಗಬಹುದು. ಅಂದ್ರೆ ಈಗ ಇದ್ದ 1,20,000 ರೂಪಾಯಿ ಲಿಮಿಟ್ ಅದು ಹೆಚ್ಚಿಗೆ ಆಗಬಹುದು. ಅದನ್ನ ಏರಿಕೆ ಮಾಡೋ ಒಂದು ಶಿಫಾರಸು ಕೂಡ ಸರ್ಕಾರದ ಮುಂದಿದೆ. ಆದ್ರೆ ಅಧಿಕೃತವಾಗಿ ಆದೇಶ ಇನ್ನು ಬರೋದು ಬಾಕಿ ಇದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೇಳೋದಾದ್ರೆ ಇಂದಿರಾ ಕಿಟ್ ವಿತರಣೆ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇಲ್ಲ. ಆದ್ರೆ ಎರಡನೇದಾಗಿ ಹೇಳ್ಬೇಕಂದ್ರೆ 5 kg ಅಕ್ಕಿಯನ್ನ ಹೆಚ್ಚುವರಿಯಾಗಿ ವಿತರಿಸಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನ ವಿತರಿಸಲಾಗ್ತಾ ಇದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಿಮಗೆ 5 kg ಅಕ್ಕಿ ಈಗಲೂ ಕೂಡ ವಿತರಣೆ ಮಾಡ್ತಾರೆ, ಮುಂದೂ ಕೂಡ ವಿತರಣೆ ಮಾಡ್ತಾರೆ ಅಂತ ಅರ್ಥ. ಇನ್ನು ಎರಡನೇದಾಗಿ ರೂಲ್ಸ್ ಏನಪ್ಪಾ ಅಂದ್ರೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡ್ತವ್ರನ್ನ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅವ್ರ ಮೇಲೆ. ಅಂದ್ರೆ ಕಾಳಸಂತೆಯಲ್ಲಿ ನೀವೇನಾದ್ರೂ ಫಲಾನುಭವಿಗಳಾಗಿರ್ಲಿ, ಅಂಗಡಿದಾರರಾಗಿರ್ಲಿ, ಅನ್ನಭಾಗ್ಯ ಅಕ್ಕಿ ಏನಾದ್ರೂ ಮಾರಾಟ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತಾನು ಕೂಡ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಯಾರಾದ್ರೂ ಈ ತರ ಮಾಡಿದ್ರೆ ಫಲಾನುಭವಿಗಳು ಅವರ BPL ಕಾರ್ಡ್ ಕೂಡ ಬಂದ್ ಆಗುತ್ತೆ ಅಂತ ಹೇಳಿದ್ದಾರೆ ಮೊದಲೇ. ಇನ್ನು ಮೂರನೇದಾಗಿ ಶಕ್ತಿ ಫಲಾನುಭವಿಗಳು, ಶಕ್ತಿ ಯೋಜನೆ ಉಚಿತ ಬಸ್ ನಲ್ಲಿ ಪ್ರಯಾಣ ಮಾಡೋರಿಗೂ ಕೂಡ ಬರಲಿದೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಇನ್ನು ವೋಟರ್ ID ಕಾರ್ಡ್ ಇದ್ರೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಸಿಗುತ್ತಾ? ಹೌದು, ನೋಡಿ, ಆಧಾರ್ ಕಾರ್ಡ್ ಅಲ್ಲಿ ಏನಾಗುತ್ತೆ, ಕೆಲವರು ನಕಲಿ ಆಧಾರ್ ಕಾರ್ಡ್ ಬಳಸಿ ಸ್ಮಾರ್ಟ್ ಕಾರ್ಡ್ ಕೂಡ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಸಪೋರ್ಟಿವ್ ಡಾಕ್ಯುಮೆಂಟ್ ಅಂತ ವೋಟರ್ ID ಕಾರ್ಡ್ ಕೂಡ ಕಂಪಲ್ಸರಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಶಕ್ತಿ ಯೋಜನೆಯಲ್ಲೂ ಕೂಡ ತುಂಬಾ ಜನ ದುರ್ಬಳಕೆ ಮಾಡಿಕೊಂಡಿರುವುದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಇಲ್ಲಿ ಬೇರೆ ರಾಜ್ಯದವರು ಈ ಒಂದು ಯೋಜನೆ ಲಾಭ ಪಡ್ಕೋಬಾರ್ದು. ಗಡಿ ಭಾಗದಲ್ಲಿ ಏನ್ ಮಾಡ್ತಾರೆ, ತುಂಬಾ ಜನ ನಕಲಿ ಆಧಾರ್ ಕಾರ್ಡ್ ಬಳಸಿ ಕರ್ನಾಟಕದಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡ್ತಾರೆ, ಬೌಂಡ್ರಿಗೆ ಬಂದು ಅವರ ಒಂದು ರಾಜ್ಯದ ಬಸ್ ಹತ್ತಿ ಹೋಗ್ತಾರೆ ಫ್ರೀ ಆಗಿ. ಇದು ನಮ್ಮ ಕರ್ನಾಟಕಕ್ಕೆ ಹೊರೆ ಅಲ್ವಾ? ಸೊ ಇದಕ್ಕೆ ಅಂತಿಮ ಹಾಡಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಒಂದೇ ಒಂದು ಮಾರ್ಗ. ಆದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಯಲ್ಲೂ ಕೂಡ ಯಾವುದೇ ರೀತಿ ಲೋಪಗಳಾಗಬಾರ್ದು. ಹೀಗಾಗಿ ಸಪೋರ್ಟಿವ್ ಡಾಕ್ಯುಮೆಂಟ್ ಅಂತ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ, ಕರ್ನಾಟಕದ ಮಹಿಳೆಯರ ವೋಟರ್ ID ಕಾರ್ಡ್ಗೆ ಮಾತ್ರ, ಕರ್ನಾಟಕದಲ್ಲಿ ಅವರು ಮತದಾನದ ಪಟ್ಟಿಯಲ್ಲಿದ್ರೆ ಮಾತ್ರ ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬಹುದು. ಇನ್ನು ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಇನ್ನು 1 ವಾರದಲ್ಲಿ ಅಂತಿಮ ರೂಪರೇಷೆಗಳನ್ನ ಸಿದ್ಧ ಮಾಡಿ ಈ ಒಂದು ಜುಲೈ ಮೊದಲ ವಾರದಿಂದ ಯಾವ ತರ ಅರ್ಜಿ ಹಾಕಬೇಕು, ಯಾವೆಲ್ಲ ದಾಖಲೆಗಳು ಬೇಕು ಅಂತ ಸರ್ಕಾರದ ಮಟ್ಟದಿಂದಲೇ ನಿಮಗೆ ಒಂದು ಅಪ್ಡೇಟ್ ಕೂಡ ಬರುತ್ತೆ. ನಾವು ಕೂಡ ನಮ್ಮ ಒಂದು ವಿಡಿಯೋದ ಮೂಲಕ ನಿಮಗೆ ಮಾಹಿತಿ ಕೊಡ್ತೇವೆ. ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ವೋಟರ್ ID ಕಾರ್ಡು, ನಿಮ್ದು ಆಧಾರ್ ಕಾರ್ಡು, ನಿಮ್ದು ಒಂದು ಭಾವಚಿತ್ರದ ಫೋಟೋ, ನಿಮ್ಮ ಮೊಬೈಲ್ ಸಂಖ್ಯೆ, ಈ 4 ಇನ್ಫಾರ್ಮೇಶನ್ ಬೇಕು ಅಂತ ಹೇಳಲಾಗ್ತಾ ಇದೆ. ಈ 4 ಇನ್ಫಾರ್ಮೇಶನ್ ಕೊಟ್ಟು ನೀವು ಉಚಿತವಾಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ಆದ್ರೆ ವೋಟರ್ ID ಕಾರ್ಡ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನೋಡಿ, ಕೇವಲ ವೋಟರ್ ID ಕಾರ್ಡು ಶಕ್ತಿ ಯೋಜನೆಗೆ ಮಾತ್ರ ಅಲ್ಲ, ಗೃಹಲಕ್ಷ್ಮಿ ಹಣಕ್ಕೂ ಕೂಡ ಮುಂದಿನ ಬರೋ ದಿನ ಬೇಕಾಗುತ್ತೆ. ಅದಕ್ಕಂದ್ರೆ SIR ಶುರು ಆಗ್ತಾ ಇದೆ. SIR ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮತದಾರರ ಪಟ್ಟಿ ಪರಿಷ್ಕರಣೆ. ಇದರಲ್ಲಿ ಯಾರದ್ದಾದ್ರೂ ಒಂದು ಮತದಾನದ ಹಕ್ಕು ಹೋಗ್ಬಿಡ್ತಪ್ಪ ಅಂದ್ರೆ ಅವರಿಗೆ ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಲ್ಲ. ಕೇವಲ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಯೋಜನೆಗಳು ಮಾತ್ರ ಸಿಗಬೇಕು, ನಮ್ಮ ಕರ್ನಾಟಕದ ಜನರಿಗೆ ಮಾತ್ರ. ಇತರೆ ರಾಜ್ಯದ ಮತದಾರರಿಗೆ ಯೋಜನೆ ಲಾಭ ಆಗುತ್ತಿದೋ ಇದನ್ನ ತಡಿಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ
ಮತಪಟ್ಟಿಯಲ್ಲಿ ಹೆಸರಿರುವ ಮತದಾರರು ಅಂದ್ರೆ ನಿಮ್ದು ಹೆಸರು ಮತದಾನದ ಮತಪಟ್ಟಿಯಲ್ಲಿ ಇರಬೇಕು, ಅಂತವರಿಗೆ ಮಾತ್ರ ಸರ್ಕಾರದ ಯೋಜನೆಗಳು ಫಲಾನುಭವಿಗಳು ಅಂತ ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಹೇಳಿಕೆ ಕೊಟ್ಟಿರೋ ಒಂದು ಮಾಹಿತಿ. ಆದ್ರಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಸಂದರ್ಭದಲ್ಲಿ ಫಲಾನುಭವಿಗಳು ಇದರ ಬಗ್ಗೆ ಜಾಗರೂಕರಾಗಿರ್ಬೇಕು. ಇದಕ್ಕೆ ಪ್ರತಿಯೊಬ್ಬರು ಕೂಡ ಸ್ಪಂದಿಸಬೇಕು. ನಿಮಗೆ ಅರ್ಜಿ ಕೊಡ್ತಾರೆ, ಮನೆಗೆ BLO ಅಧಿಕಾರಿಗಳು ಬಂದು ನಿಮಗೆ ಒಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿ ತುಂಬಿ ನೀವು ವಾಪಸ್ ಕೊಡಬೇಕು, ಅಂದ್ರೆ ನಿಮ್ದು ಮತ ಉಳಿಯುತ್ತೆ. ಮತ ಉಳಿತಪ್ಪ ಅಂದ್ರೆ ನೀವು ವೋಟ್ ಮಾಡಬಹುದು. ಒಂದು ವೇಳೆ ನಿಮ್ದು ಮತದಾನದ ಹಕ್ಕು ಹೋದ್ರೆ ನಿಮಗೆ ಯಾವುದೇ ರೀತಿ ಹಣ ಬರಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಅದು ನಮ್ಮ ರಾಜ್ಯದ ಜನತೆಗೆ ಮಾತ್ರ ಅಲ್ಲ, ಇಡೀ ಭಾರತ ದೇಶದವರಿಗೆ ಬಂಗಾರದ ಬೆಲೆಯಲ್ಲಿ ದೊಡ್ಡ ಮಟ್ಟದ ಕುಸಿತ ಕಂಡಿದೆ. ಹೌದು, ನಿನ್ನೆ ಮೊನ್ನೆ ಏರಿಕೆ ಆಗಿದ್ದ ಬಂಗಾರ ದಿಢೀರ್ ಅಂತ ಇಳಿಕೆಗೆ ಕಾರಣ ಏನು ಗೊತ್ತಾ? ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹಿ ಆಗ್ತಾ ಇದ್ದಂತೆ ಆ ಬಂಗಾರ ಬೆಳ್ಳಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಪತನವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹೋದ ವಾರ 1,60,000 ರೂಪಾಯಿ ಇತ್ತು 10 ಗ್ರಾಮ್ಗೆ. ಈಗ 10 ಗ್ರಾಮ್ಗೆ 1,47,1,48,000 ರೂಪಾಯಿಗೆ ಬಂದಿದೆ. ಇದು 24 ಕ್ಯಾರೆಟ್ ಚಿನ್ನದ ಬೆಲೆ ಅಂತಾನೆ ಹೇಳ್ಬೋದು, ಗಟ್ಟಿ ಬಂಗಾರದ ಬೆಲೆ. ಅಂದ್ರೆ ದೊಡ್ಡ ಮಟ್ಟದ ಕುಸಿತ 12-13,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ ಕೇವಲ 2 ದಿನದಲ್ಲಿ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ಕೂಡ ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಖರೀದಿ ಮಾಡೋರು ಸ್ವಲ್ಪ ವೇಟ್ ಮಾಡಿ, ಇನ್ನಷ್ಟು ಇಳಿಕೆ ಆಗುತ್ತಾ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಏನು ಕೂಡ ಹೇಳಕ್ ಬರಲ್ಲ. ಇನ್ನು ಎರಡನೇದಾಗಿ ಬೆಳ್ಳಿ ಬೆಲೆ ಕೂಡ ಭರ್ಜರಿ ಕುಸಿತ. ನೋಡಿ, 2,60,000 ರೂಪಾಯಿ ಇತ್ತು ಹೋದ ವಾರ. ಈ ವಾರ 2,45,000 ರೂಪಾಯಿ. ಅಂದ್ರೆ MCX ಅಲ್ಲಿ 2,34,000 ರೂಪಾಯಿಗೆ ಟ್ರೇಡ್ ಕ್ಲೋಸ್ ಆಗಿದೆ. ಅಂದ್ರೆ ಇನ್ನು ನೋಡಬಹುದು 2 ಲಕ್ಷ 3 ಲಕ್ಷ ಇದ್ದದ್ದು ಬೆಲೆ ಈಗ ಎಷ್ಟು ಇಳಿಕೆ ಆಗಿದೆ. ಇನ್ನು ಆಮದು ಸುಂಕ ಏರಿಕೆ ಮಾಡಿದ್ರೂ ಕೂಡ ಬೆಲೆ ಇಳಿಕೆ ಆಗಿದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗು. ಒಂದು ವೇಳೆ ಕೇಂದ್ರ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡ್ತು ಅಂದ್ರೆ ಬೆಳ್ಳಿ ಬೆಲೆ ಬರೋಬ್ಬರಿ ಕೆಜಿಗೆ 2,15,000 ರೂಪಾಯಿ ತನಕ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಬಂಗಾರ ಮತ್ತೆ 1,30,000 ರೂಪಾಯಿ ತನಕನೂ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ಆಮದು ಸುಂಕ ಇಳಿಕೆ ಮಾಡೋ ಚಾನ್ಸ್ ಇಲ್ಲ. ಎದಕ್ಕಂದ್ರೆ ತುಂಬಾ ಜನ ಬಂಗಾರ ಖರೀದಿ ಮಾಡ್ತಾ ಇರೋದು ಭಾರತದಲ್ಲಿ ಫಾರಿನ್ ರಿಸರ್ವ್ ಖಾಲಿ ಆಗ್ತಾ ಇರೋದು ಈ ಒಂದು ಆಮದು ಸುಂಕ ಏರಿಕೆಗೆ ಕಾರಣವಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.